ಅಣ್ಣ ನಂಗೆ ಇಲ್ಲಿ ಚಿನ್ ಬಂದ್ಬಿಟ್ಟೈತೆ, ದಪ್ಪ ಆಗ್ಬಿಟ್ಟಿದ್ದೀನಿ. ನಾನು ಹಿಂಗೆ ನೋಡ್ಕೊಂಡು ಹಿಂಗೆ ನೋಡಿದ್ರಲ್ಲೆಲ್ಲ ಕೇಳಿಸ್ಕೊಂಟಿ ಏನ್ ತುಮ್ಕೋ ಸಡನ್ ಆಗಿ ಹಿಂದಿನೂ ಬರುತ್ತೆ ತೆಲುಗು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಎಲ್ಲಿದ್ದೀನಿ ಗೊತ್ತಾ, ಟ್ರೈನಲ್ಲಿ ಹೋಗ್ತಾ ಇದ್ದೀನಿ ಹಾಸನ್ಗೆ ಮೇಕ್ ಓವರ್ ಶೂಟ್ಸ್ಗೋಸ್ಕರ. ನಾನು ಇನ್ಸ್ಟಾಗ್ರಾಮಲ್ಲಿ ತುಂಬ ಕ್ವೆಶನ್ಸ್ ಹಾಕಿದಾಗ ಎಲ್ಲರೂ ತುಂಬ ಡೌಟ್ಸ್ ಕೇಳ್ತಾ ಇದ್ರಿ ಮೇಕ್ ಓವರ್ಸ್ ಬಗ್ಗೆ, ಹೇಗಿರುತ್ತೆ, ಇಸ್ ದಟ್ ಪೇಯ್ಡ್ ಅಂತ ಎಲ್ಲ. ಸೊ ಹೇಗಿರುತ್ತೆ, ಏನೇನು ಮಾಡ್ತೀವಿ ತೋರಿಸೋಣ ಅಂತ ಅಂದ್ಕೊಂಡು ಒಂದು ವೀಡಿಯೋನೇ ಮಾಡಾಕೋಣ ವ್ಲಾಗ್ ಥರ ಅಂತ ಅಂದ್ಕೊಂಡು. ಸೊ ಐಮ್ ಕ್ಯಾಪ್ಚರಿಂಗ್ ದಿಸ್ ವೀಡಿಯೋ. ಆ್ಯಂಡ್ ನಾನು 5 o'clock ಎದ್ದು 6 o'clock ಟ್ರೈನ್ ಇತ್ತು. ಸೊ ನಾವು ಟೈಮ್ ಇಸ್ 6:04. ಸೊ ನೋಡಿ, ಸ್ವಲ್ಪ ಲೈಟಿಂಗ್ ಎಲ್ಲ ಕಡಿಮೆ ಇರೋದ್ರಿಂದ ಫ್ಲ್ಯಾಶ್ ಹಾಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. 6:05 ಆಗಿದೆ, ಟ್ರೈನ್ ಹೊರಟಿದೆ. ಸೊ ಏನೇನು ಮಾಡ್ತೀನಿ ಇವತ್ತು, ನಮ್ಮ ಶೂಟ್ಸ್ ಹೇಗಿರುತ್ತೆ ಎಲ್ಲನೂ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಓಕೆ, ಆರಾಮಾಗಿ 1.5 hour ನಿದ್ದೆ ಮಾಡಿದೆ. ನೆಕ್ಸ್ಟ್ ಸ್ಟೇಷನ್ನು ಹಾಸನಿದೆ, ಇನ್ನೊಂದು 20 kilometers ಇರ್ಬೋದು. ಸೊ ಯಾಕೆ ಬೇಕು ಅಂದ್ಬಿಟ್ಟು ಇವಾಗಲೇ ಎದ್ದೆ. ನಾನು ಅಲಾರಾಮ್ ಇಟ್ಕೊಂಡಿದ್ದೆ ಆ್ಯಕ್ಚುಲಿ. ಆ್ಯಂಡ್ ನಾನು ಯೂಶ್ವಲಿ ಟ್ರೈನಲ್ಲಿ ಹಾಸನ್ಗಾಗಲಿ ಇಲ್ಲ ಬ್ಯಾಂಗ್ಳೂರ್ಗಾಗಲಿ ಮೈಸೂರು, ಮದ್ದೂರು, ಮಂಡ್ಯ ಎಲ್ಲ ಕಡೆ ಹೋಗ್ತೀನಿ ಶೂಟ್ಸಿಗೆ. ಅದು ಒಬ್ಬೊಬ್ಬಳೇ ಹೋಗ್ತೀನಿ. ಸಮ್ಟೈಮ್ಸ್ ಐಶು ಇಲ್ಲ ಬೇರೆಯವರೆಲ್ಲ ಇರ್ತಾರೆ ಸ್ಟುಡಿಯೋಸಲ್ಲಿ. ಬಟ್ ವೆನ್ ಇಟ್ ಕಮ್ಸ್ ಟು ಹಾಸನ್ ಆ್ಯಂಡ್ ಆಲ್, ಮೋಸ್ಟ್ ಆಫ್ ದ ಟೈಮ್ ನಾನೇ ಹೋಗಿದ್ದೀನಿ. ಸೊ ಯೂಶ್ವಲಿ ನಾನು ಪ್ರಿಫರ್ ಮಾಡೋದೇ ಟ್ರೈನು, ಯಾಕಂದರೆ ನನಗೆ ಟ್ರೈನಲ್ಲಿ ಅಷ್ಟು ಸ್ಟ್ರೈನ್ ಆಗೋಲ್ಲ. ಬಿಫೋರೆಲ್ಲ ನಾನು ಬಸ್ ತೊಗೊಳ್ತಾ ಇದ್ದೆ, ಬಸ್ಸಲ್ಲಿ ತುಂಬಾ ಬಾಡಿ ಪೇಯ್ನ್ ಬರ್ತಾಯಿತ್ತು. ಸೊ ಅದನ್ನು ನಾನು ಬೇಡ ಅಂದ್ಬಿಟ್ಟು ಸೊ ಟ್ರೈನಿಗೆ ಶಿಫ್ಟ್ ಆಗಿಬಿಡ್ತೀನಿ. ಸೊ ಎಲ್ಲ ಟೈಮೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಟ್ರೈನೇ ಸಿಗುತ್ತೆ, ಬಿಕಾಸ್ ಶೂಟ್ಸ್ ಎಷ್ಟೊತ್ತಿಗೆ ಮುಗಿಯುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಅಲ್ಲಿ ಫೋಟೋಗ್ರಾಫರ್ಸ್ ಬರಬೇಕು, ಮೇಕ್ ಓವರ್ಸ್ ಮುಗಿಬೇಕು, ಫೋಟೋ ಶೂಟ್ ಮುಗಿಸ್ಬೇಕು, ಮತ್ತು ನಾನು ಮೇಕಪ್ ರಿಮೂವ್ ಮಾಡಿ ಬಂದು ಸ್ಟೇಷನ್ಗೆ. ಇವಾಗ ಹೆಂಗಂದರೆ ಟ್ರೈನ್ಸ್ ಎಲ್ಲ ಪರ್ಫೆಕ್ಟ್ ಟೈಮ್. ಇವಾಗ 6 o'clock ಅಂದರೆ 6 o'clockಗೆ ಹೊರಟ್ಬಿಡುತ್ತೆ. ಆ್ಯಂಡ್ ಸಮ್ಟೈಮ್ಸ್ ಬೇಗನೆ ಹೊರಟ್ಬಿಡುತ್ತೆ. ಸೊ ಹಂಗಾಗಿ ನಾನು ಆಲ್ಮೋಸ್ಟ್ 2 times to 3 times ಟ್ರೈನ್ ಮಿಸ್ ಮಾಡ್ಕೊಂಡಿದ್ದೀನಿ. ಸೊ ಅಲ್ಲಿ ಬುದ್ಧಿ ಕಲಿತು ನಾನು ಆನ್ ಟೈಮು ಹೊರಟೋಗ್ಬಿಡ್ತೀನಿ, ಒಂದು 10 minutes ಮುಂಚೆನೇ ಹೋಗ್ಬಿಡ್ತೀನಿ ರೈಲ್ವೆ ಸ್ಟೇಷನ್ಗೆ. ಆ್ಯಂಡ್ ಆಲ್ಸೋ ಇನ್ನೊಂದೇನಂತ ಅಂದರೆ, ನಿಮಗೆ ಗೂಗಲಲ್ಲಿ ಟ್ರೈನ್ ಟೈಮಿಂಗ್ಸು ತೋರಿಸಿರ್ತಾರೆ, ಬಟ್ ಸಮ್ಟೈಮ್ಸ್ ಆ ಟ್ರೈನ್ಸ್ ಇರಲ್ಲ. ಸೊ ನೀವೇನು ಮಾಡಬೇಕಂದ್ರೆ ರೈಲ್ವೆ ಸ್ಟೇಷನ್ಗೆ ಹೋಗಿ ಒಂದು 1/2 hour ಮುಂಚೆನೇ ಕೇಳ್ಕೊಳ್ಳಿ ಎಷ್ಟು ಗಂಟೆಗೆ ಯಾವ್ಯಾವ ಟ್ರೈನ್ಸ್ ಇದೆ ಅಂತ. ಸೊ ನಾನು ಹಾಗೆ ಮಾಡೋದು. ನಾನು ಜಾಸ್ತಿ ಗೂಗಲ್ನೆಲ್ಲ ಪ್ರಿಫರ್ ಮಾಡೋಕ್ಕೆ ಹೋಗಲ್ಲ. ಫಸ್ಟು ಆ ಥರ ಮಾಡ್ತಿದ್ದೆ. ಸೊ ನನಗೆ ಒಂದು ಇನ್ಸಿಡೆಂಟ್ ಏನಾಯಿತು ಅಂದರೆ, ಬ್ಯಾಂಗ್ಳೂರಿಂದ ನಾನು ಮೈಸೂರಿಗೆ ಹೋಗಬೇಕಾದ್ರೆ 5:45 ಒಂದು ಟ್ರೈನ್ ಇತ್ತು ಅಂದ್ಕೊಂಡು ನಾನು ರೈಲ್ವೆ ಸ್ಟೇಷನ್ಗೆ ಹೋಗಿದ್ದೀನಿ. ಟ್ರೈನೇ ಇಲ್ಲ. ಗೂಗಲಲ್ಲಿ ತೋರಿಸ್ತು 5:45 ಇದೆ ಅಂತ, ಬಟ್ ಆ ಟ್ರೈನ್ ಇರಲಿಲ್ಲ. ಸೊ ಆಮೇಲೆ 6:30 ಇತ್ತು ಅಂತ ಹೇಳಿದ್ರು ಅವರು. ಹಾಗೆ ಆಮೇಲೆ ಇನ್ನೊಂದೇನಂತ ಅಂದರೆ, ಎಷ್ಟೊಂದು ಜನ ಟ್ರೈನ್ ಟಿಕೆಟ್ ತೊಗೊಳ್ದೆ ಬಂದುಬಿಡ್ತಾರೆ. ಸೊ ಬ್ಯಾಂಗ್ಳೂರ್ ಟು ಮೈಸೂರು ಪಕ್ಕಾ ಚೆಕಿಂಗ್ ಇರುತ್ತೆ, ಅದು ಟಿಪ್ಪು ಎಕ್ಸ್ಪ್ರೆಸ್ಸಲ್ಲಂತೂ ಇದ್ದೇ ಇರುತ್ತೆ. ಸೊ ಯಾರೂ ಟಿಕೆಟ್ ತೊಗೊಳ್ದೆ ಅಂತೂ ಬರೋಕ್ಕೆ ಹೋಗಬೇಡಿ, ಓಕೆನಾ? ನಾನು ಹೋಗ್ತಾ ಇದ್ದೀನಿ. ಆ್ಯಂಡ್ ಒಬ್ಬಳೇ ಜರ್ನಿ ಮಾಡೋದ್ರಲ್ಲಿ ಎಷ್ಟು ಮಜಾ ಇದೆ. ಸೊ ಇವಾಗ ಬೆಳಕಾಗಿದೆ, ಆವಾಗಲೇ ಕತ್ಲೆ ಇತ್ತು. ನಾನು ಟಾರ್ಚ್ ಎಲ್ಲ ಬಿಟ್ಕೊಂಡು ವೀಡಿಯೋ ಮಾಡಿದ್ದೀನಿ. ಇದಕ್ಕಾದರೂ ನೀವು ನನಗೆ ಸಪೋರ್ಟ್ ಮಾಡಬೇಕು. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂತಂದರೆ, ನನ್ನ ರೀಸೆಂಟ್ ವೀಡಿಯೋಸ್ಗೆಲ್ಲನೂ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿದೆ. ನೋಡಿ ಎಷ್ಟು ಸಪೋರ್ಟಿವ್. ನಾನು ಹೇಳೋಕ್ಕೂ ಮುಂಚೆನೇ ಹಾಯ್ ಮಾಡ್ತಾವ್ರೆ. ಹೌದು, ಇವರು ಸಂಧ್ಯಾ ಅಕ್ಕ ಅಂತ. ಇವ್ರ ಸ್ಟುಡಿಯೋಗೆ ಬಂದಿರೋದು ನಾನು. ಹಾಸನಲ್ಲಿ ಫುಲ್ ಫೇಮಸ್ ಸಂಧ್ಯಾ ಅಂತ. ಮೇಕ್ ಓವರ್ ಬೈ ಸಂಧ್ಯಾ ಅಂತ ಟೈಪ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಸಿಗ್ತಾರೆ. ಮೇಕ್ ಓವರ್ ವಿತ್ ಸಂಧ್ಯಾ ಗೌಡ ಅಂತೆ. ಆಮೇಲೆ ಯಾಕೆ ನಿಮ್ಮದು ಇದು ಏನು ಸ್ಟುಡಿಯೋ ಫುಲ್ ಸೈಲೆಂಟ್ ಇದೆ ಇವತ್ತು? ಎಲ್ಲರೂ ನೀನಿದೆಯಲ್ಲ ಮಧು ಮಾತಾಡೋಕ್ಕೆ, ನಿನಗೆ ಮಾತಾಡೋಕ್ಕೆ ಬಿಟ್ಕೊಡ್ತೀವಿ ನಾವು. ಬೇರೆ ನೀನು ಮಾತಾಡ್ತೀಯ, ಮಾತಾಡು. ಹಾಯ್, ಆಮೇಲೆ ಬರ್ತೀವಿ. ಆಮೇಲೆ ಹಾಂ, ಇವಾಗ ಮೇಕಪ್ ಮಾಡ್ತಿದ್ದಾರೆ ಪಾಪ, ಅವ್ರು ಡಿಸ್ಟರ್ಬ್ ಮಾಡೋದು ಬೇಡ. ಅಯ್ಯೋ, ನೀವು ಫುಲ್ ಕವರ್ ಆಗ್ಬಿಟ್ರಿ. ಮಧು ನಿಂಗೋಸ್ಕರ ಹಾಡಾಕ್ತೀನಿ. ಏಯ್, ಹಾಡು ಹಾಕ್ಬೇಡ, ಕಾಪಿ ರೈಟ್ಸ್ ಬಂದ್ಬಿಡುತ್ತೆ. ಓಕೆ,
ಇವತ್ತು ಸಂಧ್ಯಾಕ ಅವ್ರ ಸ್ಟುಡಿಯೋದಲ್ಲಿ ಪೋರ್ಟ್ಫೋಲಿಯೋ ನಡೀತಾ ಇದೆ. ಇವಾಗ ಲೆನ್ಸ್ ಹೇಗಾಗ್ತದೆ ನೋಡಿ. ನೋಡಿ ಡಿಫ್ರೆನ್ಸ್. ಲೆಫ್ಟ್ ನೋಡಿ ನಿಮಗೋಸ್ಕರ ನಾನು ಕಣ್ಣಲ್ಲಿ ನೀರೆಲ್ಲ ಸುರಿಸ್ತಾ ಇದ್ದೀನಿ. ಮೇಕಪ್ ಆರ್ಟಿಸ್ಟ್ ಟಿಶ್ಯೂ ಕೊಡ್ತಾವ್ರು ಒರೆಸ್ಕೊಳ್ಳಿ ಅಂತ. ಸೊ ಇವಾಗ ಟೈಮು 11 o'clock ಎಕ್ಸಾಕ್ಟಾಗಿ. ಎಷ್ಟೊತ್ತು ಮುಗಿಸ್ತೀರಾ? 12:30ನಾ? ನೋಡಿ ನೀವೇ ಎಲ್ಲರೂ ಸಾಕ್ಷಿ 12:30 ಅಂತ ಹೇಳಿದ್ದಾರೆ. ನೋಡೋಣ. ಹಾಂ ಬನ್ನಿ ಇಲ್ಲಿ ನಿಮ್ಮ ಮುಖ ತೋರಿಸಿ. ಇವರೇ ನನಗೆ ಇವತ್ತು ಮೇಕಪ್ ಮಾಡ್ತಾ ಇರೋದು. ನೋಡಿ ಸ್ಟುಡಿಯೋದಲ್ಲಿ ಕರೆಂಟ್ ಹೋಗ್ಬಿಟ್ಟು ಟಾರ್ಚ್ ಹಾಕಿ ಮೇಕಪ್ ಮಾಡಿಸ್ದೆ. ಬೇಡ, ನಾನು ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿದ್ದೀನಿ. ನೀನು ಕಾಣಿಸ್ಕೊಂಡು ಹಂಗೆ ಬರಲಿ. ನಾನು ನಿನ್ನ ಫ್ಲಾಶ್ ಅಲ್ಲೇ ಬರ್ತಿದ್ದೀರು. ಕ್ಯಾರಿ. ದಿಸ್ ಇಸ್ ಮೇಘಾ ಹಾಂ ಮಾಡೆಲ್. ಇವರು ಫೇಮಸ್ಸು, ಎಲ್ಲ ಸ್ಟುಡಿಯೋದಲ್ಲಿ ಇವರೇ ಇರ್ತಾರೆ. ಇವಾಗ ಯಾವ ಪೋರ್ಟ್ಫೋಲಿಯೋಗೆ ಹೋಗಿ ಇವರೇ ಇರ್ತಾರೆ, ಡೆಮಾನ್ಸ್ಟ್ರೇಷನ್ಗೆ ಹೋದ್ರು ಇವರೇ ಇರ್ತಾರೆ, ನಾನೇ ಕೆಳಗಡೆ ಇವರೇ ಇರ್ತಾರೆ. ಕರೆಂಟ್ ಬರುತ್ತೆ. ಹಾಫ್ ಆನ್ ಅವರ್ 5 ರೂಪಾಯಿ ಕೊಟ್ಟು ಕರೆಸ್ತಾ ಇದ್ದೀನಿ. ಸಂಧ್ಯಾಕ ವಾಟ್ ಇಸ್ ದಿಸ್? ಪ್ರತಿ ಸಲ ಬಂದಾಗಲೂ ಕರೆಂಟ್ ಹೋಗುತ್ತಲ್ಲ. ನೀನ್ ಫೈರ್ ಅಲ್ಲ ಚಿನ್ನ, ಅದಕ್ಕೆ 14 ಅಥವಾ 13 Pro Max ತಗೊಂತೀನಿ. ನಾನು ಅಷ್ಟೇ 13 Pro Max ಇಬ್ರು ತಗೊಂಡ್ಬಿಟ್ಟು ತಗೋ, ನಾನೇ ಕೊಟ್ಬಿಡ್ತೀನಿ 13 Pro Max. ಮಧು ನೀನ್ ಏನೇನ್ ಕೆಲಸ ಹೇಳ್ದೆ ಎಲ್ಲ ಕೆಲಸ ಮಾಡ್ಕೊಡ್ತೀನಿ. ಮಧು ನಿನ್ ಫೋನ್. ಮಧು హాయ్, ఎట్లుండారు? తెలుగులో చెప్పండి. మీ తెలుగు చాలా బాగుంది. చెప్పండి. ఏంటి చెప్పండి? నీ చెప్పు. నా ಕೇಳಿಸ್ಕೊಂಡಿ. ಇದು ಯಾವ ಲ್ಯಾಂಗ್ವೇಜ್? ಕೇಳಿಸ್ಕೊಂಡಿ. ಟೀ ಕಾಫಿ తెలుగు. ಓ ಕೇಳಿಸ್ಕೊಂಡಿ. ఏం ಕೇಳಿಸ್ಕೊಂಡಿ? ఏం ತುಮ್ಕೋ ಸಡನ್ ಆಗಿ ಹಿಂದಿನೂ ಬರುತ್ತೆ తెలుగు. చెప్పండి. ఏం తింಟ್ರಿ? నేను మసాలా దోశ ఇన్ ద మార్నింగ్. ಇನ್ ದ ಮಾರ್ನಿಂಗ್. ಓಕೆ. ಆಜ್ ಅಂದ್ರೇನು? ನಾಳೆ ಅಲ್ವಾ? ಅಲ್ಲ ಮೊನ್ನೆ. ಆಜ್ ಇವತ್ತು. ಆಜ್ ಅಲ್ಲ ಇವಾಗ ಅನ್ನಕ್ಕೆ ఇప్పుడు. ಇವಾಗ ఇప్పుడు ಆಜ್ ಅಭಿ 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 अभी एक मस्मिलन ऑर्डर गिवन. ಅಕ್ಕ ನಿನ್ನ ಕಾಲ್ಗೆ ನಂದು ನಮಸ್ಕಾರ. You block my vlog. See that. ನೋಡಿ ಮಧು ನನ್ನ ಬ್ಲಾಗ್ ಅಲ್ಲಿ ಏನೇನು ಮಾಡ್ತಾವ್ ನೋಡ್ರಪ್ಪ. ಅಲ್ಲಿ
ಅಷ್ಟೇ. ಎಡಿಟ್ ಮಾಡ್ಬಿಡ ಮೊದಲು ಆಡಕ್ಲಾ ಪರಕ ಪರಕ ನನಗೆ ಸಣ್ಣ ಕ್ಲಾಕ್ ಬಸ್ ಇದೆ, ನನಗೆ ಹೋಗ್ಬೇಕು ಪ್ಲೀಸ್. ನನಗೆ ಏಟ್ ಆಗ್ತೈತೆ ಅಲ್ಲಿ ಹೋಗಿ ಯಾರು ಐ ನೀಡ್ ಟು ಗೋ ಬ್ರೋ. ಓವರ್ ಆಕ್ಟಿಂಗ್ ತೋರಿಸಿ. ಫ್ಯಾನ್ ಇಲ್ವಾ? ಫ್ಯಾನ್ ಗಾಡ್ ನಾನೇ ಚೆನ್ನಾಗಿರೋದಲ್ಲ. ವಾವ್ ಮಧು, ಐ ಆಮ್ ಮೆಲ್ಟಿಂಗ್. So hot. Can you please switch off your song? ಮೂಡ್ ಕೊಡ್ತಾ ಇದ್ದೀನಿ. ಕಾಪಿರೈಟ್ಸ್ ಬರುತ್ತಲ್ಲಿ, ನಾನೇನು ಅಪ್ಲೋಡ್ ಮಾಡೋಕ್ಕಾಗಲ್ಲ. Okay guys, this is the photo session backdrop. ಇವರು ನಮ್ಮ ಫೋಟೋಗ್ರಾಫರ್ ಹರೀಶಣ್ಣ. ಹಾಯ್ ಮಾಡಿ. ಹರೀಶಣ್ಣ ಬನ್ನಿ ಇಲ್ಲಿ, ಬನ್ನಿ 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 ಇಲ್ಲಿ ಒಂದು ನಿಮಿಷ ಬನ್ನಿ. ತೋರಿಸಿ ಅಣ್ಣ, ಫೋಟೋಸ್ ತೋರಿಸಿ. ಏನು ಸಖತ್ತಾಗಿ ತೆಗ್ದವ್ರು ನೋಡಿ. ವಾವ್ ವಾವ್ ನೈಸ್. ಇದು ಕಲೆ. ಮುಂದೆ ಬರಲಿ. ಇಷ್ಟೇನಾ? ಹಾಂ 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 ವಾವ್ ವಾವ್. ನಾನೇನಾ ಅಂತ ಒಂದು ಕ್ಷಣ ನನಗೆ ಡೌಟ್ ಆಗ್ತದೆ. ಮೇಲಂದ್ರೆ ಅಲ್ಲಲ್ಲ. ಎಷ್ಟು ಡೆಡಿಕೇಶನ್ ನಮ್ಮ ಹುಡುಗಿಗೆ. ನನ್ನ ಗಾಡಿ ಏನು ಒಂದು ಹಾಗೆ ಅಂತ ಪಾಪು ಒಂದೊಂದು ಪೋಸ್ಟ್ ಹಂಗಲ್ಲ ಫುಲ್ ಒಂದು ಬೋಲ್ಡ್ ಆಗಿ ಅಂತ ಹೇಳ್ಬೇಕು. ನೀನು ಹೊಡಿಯೋ ತರ ಬೋಲ್ಡ್ ಆಗಿ ಅಂತ ಹೇಳ್ಬೇಕು. ಇಲ್ಲ ಅಲ್ಲ ಅದು ಫೇಸ್ ಏನು ಕಾಣಿಸ್ತಿಲ್ಲ ಬಿಡಿ. ಇಲ್ಲಿ ಹಿಡ್ಕೋ ಅಂತಾರೆ, ನೀವು ಬಿಡಿ ಅಂತೀರಾ. ಹಣ ನಂಗೆ ಚಿನ್ ಬಂದ್ಬಿಟ್ಟೈತೆ, ದಪ್ಪ ಆಗ್ಬಿಟ್ಟಿದ್ದೀನಿ. ನಾನು ಹಿಂಗೆ ನೋಡ್ಕೊಂಡು ಹಿಂಗೆ ನೋಡ್ರಲ್ಲ. ಸೊ ಗೈಸ್, ಡ್ರೆಸ್ ಚೇಂಜ್ ಮಾಡಿದೆ ಆ್ಯಂಡ್ ಇವಾಗ ನಾನು ಮೇಕಪ್ ರಿಮೂವ್ ಮಾಡ್ತೀನಿ. ಇನ್ನೊಂದೇನಂತ ಅಂದರೆ, ಇವತ್ತು ನಾನು ಗೌನ್ ಅಂದ್ಕೊಂಡಿದ್ದೆ ಆ್ಯಕ್ಚುಲಿ ಕಾಸ್ಟ್ಯೂಮ್ನ. ಸೊ ಈ ಥರ ಫಾಲ್ಸ್ ಲ್ಯಾಶಸ್ ಹಾಕಿರ್ತಾರೆ ಗಮ್ಮಿಗೆ ಸ್ಟಿಕ್ ಮಾಡಿ. ಸೊ ಅದೇನು ಅಷ್ಟೇನು ಇರಿಟೇಟಿಂಗ್ ಅನಿಸಲ್ಲ, ಬಟ್ ಓಕೆ. ದೆನ್ ಈ ಥರ ಸ್ಮೋಕಿ ಐಸಸ್ಸು ಮತ್ತು ಹೆವಿ ಬೋಲ್ಡ್ ಕೊಟ್ಟಾಗ ಒಂದು ಸ್ವಲ್ಪ ಕಣ್ಣಿಗೆ ಸ್ಟ್ರೈನ್ ಆಗುತ್ತೆ. ಸೊ ಇದು ಮೇಕಪ್ ರಿಮೂವರಿಂದ ಯೂಶ್ವಲಿ ನಾನು ಯಾವ ಶೂಟಲ್ಲೂ ಹಾಗೆ ಎಲ್ಲ ಹೋಗೋದೇ ಇಲ್ಲ, ರಿಮೂವ್ ಮಾಡಿಬಿಟ್ಟೆ ಹೋಗೋದು. ಇವಾಗ 4:45ಗೆ ಟ್ರೈನ್ ಇದೆ. ಸೊ ಆ ಟ್ರೈನಿಗೆ ಹೊರಡಬೇಕು. ಊಟ ಕೂಡ ಮಾಡಿಲ್ಲ. ಆಲ್ಮೋಸ್ಟ್ ನಾವು ಬೆಳಗ್ಗೆಯಿಂದ ಒಂದು 4 hours ಕೂತಲ್ಲೇ ಕೂತಿದ್ದೀವಿ ಗೊತ್ತಾ. ಸಿ ಇದು ಹಾಕ್ಕೊಂಡು ಸುಮ್ಮನೆ ಒಂದು 30 ಸೆಕೆಂಡ್ಸು ಸರ್ಕ್ಯುಲರ್ ಮೋಷನಲ್ಲಿ ಇದು ಮಾಡಿಬಿಟ್ರೆ ಹೊರಟೋಗ್ಬಿಡುತ್ತೆ. ನಂಗೆ ಆಮೇಲೆ ಇನ್ನೊಂದ್ಸತಿ ಗೊತ್ತಾ, ನೆಕ್ಸ್ಟ್ ಡೇ ಮಾರ್ನಿಂಗು ಮಲಗಿದ್ದೆದ್ಮೇಲೆ ಇಲ್ಲಿ ಕೆಳಗಡೆ ಎಲ್ಲ ಕಾಜಲ್ ಹಾಕಿರ್ತಾರೆ ನೋಡಿ, ಅದೆಲ್ಲ ಒಂಥರ ಸ್ಮಡ್ಜ್ ಆಗುತ್ತೆ. ನಂಗೆ ಫಸ್ಟೇ ಡಾರ್ಕ್ ಸರ್ಕಲ್ಸ್ ಇದೆ, ಅದಿನ್ನೂ ಸ್ಮಡ್ಜ್ ಆದರೆ ಒಂಥರ ಕಾಣಿಸ್ತಾ ಇರುತ್ತೆ. ಸೊ ನಾನು ಆಲ್ಮೋಸ್ಟ್ ಎಲ್ಲನೂ ರಿಮೂವ್ ಮಾಡೋಕ್ಕೆ ಟ್ರೈ ಮಾಡಿಬಿಡ್ತೀನಿ, ನಾನು ಹಂಗೆ ಬಿಡಲ್ಲ. ಆ್ಯಂಡ್ ಇನ್ಫ್ಯಾಕ್ಟ್ ನಾನೆಲ್ಲೋ ಕೇಳಿದ್ದೆ ನೆನಪು, ಏನಂದರೆ ಈ ಥರ ಐ ಮೇಕಪ್ ಮಾಡಿ ಈ ಕಣ್ಣು ಕೆಳಗಡೆ ಇಲ್ಲ ಮೇಲ್ಗಡೆ ಕಾಜಲೆಲ್ಲ ಹಾಕಿರ್ತೀವಲ್ಲ, ಸೊ ಅದನ್ನು ರಿಮೂವ್ ಮಾಡದೆ ಮಲ್ಕೊಂಡ್ರೆ ಡಾರ್ಕ್ ಸರ್ಕಲ್ಸು ಇನ್ನೂ ಜಾಸ್ತಿ ಆಗುತ್ತೆ ಅಂತ ಇದ್ದರೆ. ಸೊ ಅವಾಗ ಇನ್ನೊಂದು ಸ್ವಲ್ಪ ನಾನು ಎಚ್ಚೆತ್ಕೊಂಡೆ. ಮತ್ತು ಮೇಕಪ್ ಹೆವಿ ಅನಿಸಿಲ್ಲ ನನಗೆ, ಐ ಮೇಕಪ್ ವಾಸ್ ಹೆವಿ ಅನಿಸ್ತು. ಸೊ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅನ್ನೋದು ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಎಲ್ಲರೂ. ಸೊ ನನ್ನ ಮೈಂಡಲ್ಲಿ ಒಂದು ಇದೆ ಈ ವಿಡಿಯೋ ಮಾಡಬೇಕು ಅಂತ. ಸೊ ಅದನ್ನೂ ಮಾಡ್ತೀನಿ, ಮತ್ತು ನೀವೆಲ್ಲರೂ ಯಾವ್ದು ಕೇಳ್ತೀರೋ ಅದನ್ನೂ ಮಾಡ್ತೀನಿ. ಆ್ಯಂಡ್ ಸೋ ಮೆನಿ ಮೆಸೇಜಸ್ ಅಂದರೆ
ತುಂಬ ಜನ ಕೇಳಿದ್ರಿ ಹೋಮ್ ಟೂರ್ ಮಾಡಿ ಅಂತ. ಸೊ ನಾನು ರೀಸೆಂಟಾಗಿ ಒಂದು ವಿಡಿಯೋ ಹಾಕಿದ್ದೀನಿ ಜಾಲಿ ವ್ಲಾಗ್ ಅಂತ. ಅದರಲ್ಲಿ ನಮ್ಮದು ಊರಿನ ಮನೆ ತೋರಿಸಿದ್ದೀನಿ. ಸೊ ಅದನ್ನು ನೋಡಿ, ಅದರಲ್ಲಿ ನಮ್ಮ ಊರ ಮನೆ ಹೇಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಏನು ಹೆವಿ ಅಂತ ಏನಿಲ್ಲ, ಇಷ್ಟೇ ನೋಡಿ, ಇಷ್ಟೇ ಇರೋದು ಫೌಂಡೇಶನ್. ನೀವೆಲ್ಲ ಅಂತೀರಪ್ಪ ನಾವು ವೀಡಿಯೋ ಮಾಡ್ಬೋದು ಮೇಕಪ್ ಅಂದರೆ ಇದು ನೋಡಿ, A to Z ಎಲ್ಲ ಸ್ಟೆಪ್ಸು ಫಾಲೋ ಮಾಡಿ ಮಾಡೋದಂದರೆ ಮೇಕಪ್. ಓಕೆನಾ? ನನಗೆ ತಿಳಿಸಿ ನಿಮ್ಗೆ ಯಾವ ಥರ ವೀಡಿಯೋ ಬೇಕು ಅಂತ. ನಾನು ಅಂದ್ಕೊಂಡಿರೋ ವೀಡಿಯೋನು ನಾನು ಮಾಡ್ತೀನಿ. ಸೊ ಇದಾದಮೇಲೆ ಫೇಸ್ ವಾಶ್ ಮಾಡ್ತೀನಿ. ಸ್ವಲ್ಪ ನಾನು ಫೇಸ್ ವಾಶ್ ಮಾಡಿ ಮಾಯ್ಶ್ಚರೈಸರ್ ಹಚ್ಚಿ ಸ್ಕಿನ್ನಿಗೆ ಒಂದು ನೈಸ್ ಮಸಾಜ್ ಮಾಡಬೇಕು. ಅಟ್ ದ ಸೇಮ್ ಟೈಮ್ ನಾವು ಈ ಥರ ಮೇಕಪ್ ಎಲ್ಲ ಮಾಡಿಸ್ಕೊಳ್ಳೋದ್ರಿಂದ ಸ್ಕಿನ್ ಕೇರ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನಾನು ಅಂದ್ಕೊಂಡೆ ಇವತ್ತು ಹೆಂಗೋ ನಾನು ಶೂಟಿಗೆ ಬಂದಿದ್ದೀನಲ್ವಾ, ಸೊ ನಾನು ಬ್ಯಾಗಲ್ಲಿ ಏನೇನು ಕ್ಯಾರಿ ಮಾಡ್ತೀನಿ ಅನ್ನೋದನ್ನ ನಿಮ್ಗೆ ತೋರಿಸೋಣ ಅಂತ ಅಂದ್ಕೊಂಡೆ. ಒನ್ ಆಫ್ ಮೈ ಫೇವ್ರೆಟ್ ಬ್ಯಾಗ್ ಅಂತಲೇ ಹೇಳ್ಬೋದು. ಇದು ಸಿಕ್ಕಾಪಟ್ಟೆ ಫೇವ್ರೆಟ್ ನನಗಿದು. ಆ್ಯಕ್ಚುಲಿ ಪ್ರಮೋಷನಿಂದ ಸಿಕ್ಕಿದ್ದು ನನಗಿದು ನನ್ನ ಫೇವ್ರೆಟ್ ಬ್ಯಾಗು. ಸೊ ನಾನು ಯೂಶ್ವಲಿ ಮೋಸ್ಟ್ ಆಫ್ ದ ಟೈಮ್ಸ್ ಇದನ್ನೇ ಕ್ಯಾರಿ ಮಾಡೋದು. ಒಂದು ಸ್ಕಾರ್ಫ್ ಕ್ಯಾರಿ ಮಾಡ್ತೀನಿ, ಯಾಕಂದರೆ ಫೇಸ್ ಕವರ್ ಮಾಡಲಿಕ್ಕೆ. ಆ್ಯಂಡ್ ಒಂದು ಜಾಕೆಟ್, ಆ್ಯಂಡ್ ಇದು ಒಂದು ನಂದು ಪುಟಾಣಿ ವ್ಯಾಲೆಟ್ಟು. ಇದ್ರೊಳಗಡೆ ಮಾಮೂಲಿ ಕಾರ್ಡ್ಸು, ಕ್ಯಾಶಸ್ ಎಲ್ಲ ಇದೆ, ಎಲ್ಲ ಕಾರ್ಡ್ಸ್ ಇದೆ ನಂದು. ಸೊ ನೆಕ್ಸ್ಟು ವಿಕ್ಸು. ನನಗಂತೂ ತಲೆನೋವು ಬರೋದಂತೂ ಹೆವಿ. ಸೊ ಇವತ್ತು ನನಗೆ ಕ್ರಿಂಪಿಂಗ್ ಎಲ್ಲ ಮಾಡಿಲ್ಲ, ಯಾಕಂದರೆ ಇದು ಫ್ರೀ ಹೇರ್ಸ್ ಬಿಟ್ಟಿದ್ರು, ಕರ್ಲ್ಸ್ ಮಾಡಿದರು. ವೆನ್ ಇಟ್ ಕಮ್ಸ್ ಟು ಟ್ರೆಡಿಷ್ನಲ್ ಶೂಟ್ ಅವರು ಕ್ರಿಂಪಿಂಗ್ ಮಾಡ್ತಾರೆ, ಬ್ಯಾಕ್ ಕೂಮಿಂಗ್, ಆಮೇಲೆ ಹೆಣಿತಾರೆ, ಹೇರ್ ಪಿನ್ಸು ತುಂಬ ಇರುತ್ತೆ ಟ್ರೆಡಿಷ್ನಲ್ ಇದ್ದಾಗ. ಸೊ ಆವಾಗ ನನಗೆ ಮನೆಗೆ ಹೋಗೋ ಅಷ್ಟರಲ್ಲಿ ತಲೆನೋವು ಬಂದುಬಿಡುತ್ತೆ. ಆವಾಗ ನನಗೆ ಇದು ವಿಕ್ಸ್ ಬೇಕೇ ಬೇಕು. ಆ್ಯಂಡ್ ಆಬ್ವಿಯಸ್ಲಿ ಐಫೋನ್ ಯೂಸರ್ಸು ಚಾರ್ಜರ್ ಕ್ಯಾರಿ ಮಾಡಲೇಬೇಕು. ಚಾರ್ಜರ್ ಕ್ಯಾರಿ ಮಾಡ್ತೀನಿ. ಆ್ಯಂಡ್ ಒಂದು ನೈಲ್ ಪಾಲಿಷ್ ಇದೆ, ಆ್ಯಂಡ್ ಒಂದು ಲಿಪ್ಸ್ಟಿಕ್ ಇದೆ, ಆ್ಯಂಡ್ ನಂದು ವಾರ್ಡ್ರೋಬ್ದು ಕೀ, ಆ್ಯಂಡ್ ಒಂದು ಕ್ಯಾಪ್ ಇದೆ, ಮಂಕಿ ಕ್ಯಾಪ್. ಓಕೆನಾ? ಇದು ನಂದು ಮೈಕ್ಸ್ ಇದೆ. ಸೊ ವ್ಲಾಗ್ ಮಾಡಬೇಕು, ಟ್ರಾವೆಲೆಲ್ಲ ಮಾಡ್ತಾಯಿರ್ತೀವಿ, ಅವಾಗ ವಾಯ್ಸ್ ನೀಟಾಗಿ ಕೇಳಲ್ಲ ಅಂದ್ಬಿಟ್ಟು ಮೈಕ್ದದು ಪೌಚು. ಬೆಳಗ್ಗೆ ಬಂದಿರೋ ಟ್ರೈನ್ ಟಿಕೆಟ್ ಇದೆ, ಆ್ಯಂಡ್ 30 ರೂಪೀಸ್ ಕ್ಯಾಶ್ ಇದೆ, ಟಿಶ್ಯೂ ಇದೆ ಯೂಸ್ ಮಾಡಿರೋದು, ಆ್ಯಂಡ್ ದಿಸ್ ಇಸ್ ಮೈ ಚೈನ್. ಆವಾಗಲೇ ಶೂಟ್ ಅಂತ ಬಿಚ್ಚಿಟ್ಟಿದ್ದೆ. ಎಸ್, ನಾನು ಇದನ್ನು ಟಿಶ್ಯೂ ಅಲ್ಲ, ಇದ್ರೊಳಗಡೆ ನಂದು ಗೋಲ್ಡ್ ಇಯರಿಂಗ್ಸ್ ಇದೆ. ಅಷ್ಟೇ ಇವತ್ತು ಕ್ಯಾರಿ ಮಾಡಿರೋದು, ಇನ್ನೇನೂ ಇಲ್ಲ. ಆ್ಯಂಡ್ ಇದು ಒಂದು ಕ್ಯಾರಿ ಮಾಡ್ತೀನಿ, ನಾನು ಮೇಕಪ್ ಮಾಡಬೇಕು, ಕೂದಲೆಲ್ಲ ಮುಂದೆ ಬರುತ್ತಂತ. ಸೊ ದಿಸ್ ಇಸ್ ಆಲ್ ಅಬೌಟ್ ಮೈ ಶೂಟ್ ಡೇ. ಇದೇ ಕಾಣಿಸ್ತಿದೆ. ಯಾ, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಗೊತ್ತಲ್ಲ ಮಾಡಬೇಕು ಅನ್ನೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇವಾಗ ನಾನು ರೈಲ್ವೆ ಸ್ಟೇಷನ್ಗೆ ಹೋಗಿ ಟ್ರೈನ್ ಹತ್ಕೊಂಡು ಮನೆಗೆ ಹೋಗ್ತೀನಿ. ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ವ್ಲಾಗ್. Until then, subscribe to my YouTube channel. Thank you and bye-bye.